ಕೈಯಲ್ಲಿದ್ದ 5 ಕಿತ್ತಳೆ ಹಣ್ಣುಗಳನ್ನು ಎಡಗೈಯಲ್ಲಿ ಹಿಡಿದ ಕಿತ್ತಳೆ ಹಣ್ಣುಗಳ ಬುಟ್ಟಿಗೆ ವರ್ಗಾಯಿಸಿದ ಹಾಜಪ್ಪನವರು ಚಿಂತೆಗೆ ಬೀಳ್ತಾರೆ. ಛೇ, ಅಕ್ಷರ ಕಲಿಯದಿದ್ದರೆ ಬದುಕು ಎಷ್ಟೊಂದು ದುರ್ಬರ. ತನ್ನಂತೆ ತನ್ನೂರಿನ ಮಕ್ಕಳು ಅಕ್ಷರ ವಂಚಿತರಾಗಬಾರದೆಂದು ಆ ಹೊತ್ತಿಗೆ ಬಲವಾಗಿ ಅಂದುಕೊಂಡ ಹಾಜಪ್ಪ ತಮ್ಮ ಉಕ್ಕುಷ್ಟ ಹರಿದ ಚಪ್ಪಲಿ ಮೆಟ್ಟಿಕೊಂಡು ತನ್ನೂರಿಗೊಂದು ಶಾಲೆ ಬೇಕೆಂದು ಕಚೇರಿ ಅಲೆದರು. ಜನಪ್ರತಿನಿಧಿಗಳಿಗೆ ಕೈ ಮುಗಿದರು. ಕೆಲವರು ನಕ್ಕರು, ಇನ್ನು ಕೆಲವರು 4-5 ಸಲ ಜಿಲ್ಲೆ ಇಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಬಂದಿದ್ದೇನೆ. ನಾನು ಅವರ ಕ್ಷೇತ್ರ ಕೂಡ ನಾನು ಮೊನ್ನೆ ಕೂಡ ಒಂದು ಹೋಗಿ ಇದು ಇದ್ದೇನೆ. ಆದ್ರೆ ಇಂಥ ಒಂದು ವೇದಿಕೆಯಲ್ಲಿ 75ನೇ ಸಂದರ್ಭದಲ್ಲಿ 68ನೇ ವರ್ಷದ ಬಡವ ಒಬ್ಬ ಸಾಮಾನ್ಯ ಮನುಷ್ಯಾಗಿ ಇಂಥ ವೇದಿಕೆ ಕೊಡ್ತಾರೆ. ನಾನು ಎಂತೂ ಎಲ್ಲಿ ನಮ್ಮ ಕೊಲ್ಲೂರು ರೋಡ್ ಜಡ್ಕಲ್ ಹತ್ರ ಅಲ್ದ ತೆಗ್ದು ಬೆನ್ನಿಗೆ ಐನ್ ಜಡ್ದು ಕಪಲ್ ಮೇಲೆ ಕಾಂಪಿಗೆಲ್ಲಿ ಮೂಡಿದ್ ಪಾಠ ಮಾಡಿ ಧರ್ಮಕ್ಕಾಯ್ತಲ್ಲ ಮರೆಯ. ನಮ್ಮ ಕೊಲ್ಲೂರು ರೋಡ್ ಜಡ್ಕಲ್ ನಮ್ಮ ಹೆಮ್ಮಾಡಿ ಹತ್ರ ಭಾರತಾಗಿ ಕರ್ನಾಟಕದಾಗ ಭಾರತದಲ್ದೇನ ನೀ ದುಕಾಂಡ ಇಪ್ಪದು ಆಫ್ರಿಕಾದಲ್ಲನ ಸರ್. ಅದು ವಾಟ್ಸಪ್ಪಾಗೆಲ್ಲ ಬಂದಿತ್ತು. ವಾಟ್ಸಪ್ಪಲ್ಲಿ ನಾಳೆ ಯಾರ ನಿನ್ನ ನಿಗ್ಲಿ ನಂತರ ನಿಜ ಹತ್ತನ ಯಾರು ಹೇಳಿದಮ್ದು ಸರ್? ಅದು DC. ನೀ ಎಂತೆಂಥ ಸುಳ್ಳೆಲ್ಲ ಕೇಳ್ಕೊಬಂದು ನಂಗೆ ಫೋನ್ ಮಾಡಬೇಡ ಕಾಣ. ನಾ ಅಲ್ಲ ಮರೆ ಆ ಪುಣ್ಯಾತ್ಮ DC ಮಕ್ಕಳ ಜೀವ ಅಮೂಲ್ಯ ಅಂತೇಳಿ ಮುಂಜಾಗ್ರತೆ ಕ್ರಮವಾಗಿ ಒಂದು ರಜೆ ಕೊಟ್ಟರೆ ನೀವು ವಾಟ್ಸಪ್ಪಾಗಿ ಎಂತೆಂಥ ಮೆಸೇಜ್ ಮಾಡಿ ಗೇಲಿ ಮಾಡ್ತೀರಿ ಅಂಬ್ರ. ಹೌದನಾ? ನಿಮಗೆ ಒಂದು ತೋಟಕ್ಕೆ ಹೋಗಿ ಒಂದು ಅಡಿಕೆ 2 ಕಾಯಿ ಏಕ ಬನ್ನಿ ಇಡೀ ತೋಟ ಸುತ್ತಿ ಬಬ್ಬಕ್ಕೆ 1 ಗಂಟೆ ಬೇಕಾಯ್ತು ಅಂತ ಅವ್ರು ಒಂದು ಇಡೀ ಜಿಲ್ಲೆದ ಕಾರ್ಯವ್ಯಾಪ್ತಿ ತಗೊಂಡು ಬೇಡ್ದನ ಅಲ್ಲದೆ ಮೊನ್ನೆ ಶಾಲೆ ರಜೆ ಎಲ್ಲ ಮನೆ
ಕುಮಾರಿ
ಮಲಗಿರ್ತೀವಲ್ಲ, ರಾತ್ರಿ ನಾನು ಮಧ್ಯೆ ಮಲಗಿರ್ತೀನಿ, ಬೆಳಗ್ಗೆ ನೋಡ್ತಾ ನಾನು ಸೈಡಿಗೆ ಇರ್ತೀನಿ, ನಾನು ಮಧ್ಯಕ್ಕೆ ಇರ್ತೀನಿ. ಬೆಂಗಳೂರಿನಲ್ಲಿ ಇಬ್ರು ಗಂಡ ಹೆಂಡತಿ ಇರ್ತಾರೆ. ಏನೋ ಗಂಡ ಹೇಳೋ ಯಾರು ಲವರ್ ಅಂತ ಯಾರದು ಹೆಂಡತಿ ಕಣ, ಗಂಡ ಹೆಂಡತಿ ಇವ್ರಿಗೆ ಮದುವೆ ಆಗಿ 6 ತಿಂಗಳಾಗಿರುತ್ತೆ. ಮತ್ತೆ ಒಂದು ಚಿಕ್ಕ ಮಗು ಇರುತ್ತೆ. ಇದು ಮಗು ಅಲ್ಬಡಕ್ ನಾವು ಜಾಣ ಮರಿ ಮಗು ತುಂಬಾ ಅಳುತ್ತಲ್ವಾ. ಇವ್ರಿಗೆ ಮಾಡ್ತಾರೆ, ಒಂದಿನ ಜೊತೆಯಾಗಿ ಕೈ ಇಟ್ಕೊಂಡ ಪಿಕ್ಚರ್ಗೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಮಾತಾಡ್ಬೇಕು ಪಿಕ್ಚರ್ಗೆ. ಸದ್ಯಕ್ಕೆ ಇದನ್ನೇ ನಾವು ಪಿಕ್ಚರ್ ಟೆಕ್ಸ್ ತಿಳ್ಕೊಳ್ಳೋಣ. ಅಲ್ಬಡಕ್ ಜಾಣ ಮರಿ ಮಗು ತುಂಬಾ ಅಳುತ್ತಲ್ವಾ, ಹಠ ಮಾಡುತ್ತೆ. ಅದಕ್ಕೋಸ್ಕರ ಅದನ್ನ ಈ ತರ ಒಂದು ಕಾಲಿ ತೊಟ್ಲಲ್ಲಿ ಮಗುವನ್ನ ಮಲಗಿಸಿ ಕೆಲಸದ ಹುಡುಗಿ ಹತ್ರ ಮಗು ನೋಡ್ಕೊಂಡಾಗ ಹೇಳಿ ಇವರಿಬ್ರು ಆರಾಮ ಪಿಕ್ಚರ್ ನೋಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟು ಕೆಲಸದ ಹುಡುಗಿ ಬಂದು ತೊಟ್ಲು ನೋಡ್ತಾಳೆ. ತೊಟ್ಲಲ್ಲಿ ಮಗು ಇರಲ್ಲ, ಮಗು ಎಲ್ಲ ಐತಪ್ಪ ಅಂತಂದ್ರೆ ತಂದೆ ತಾಯಿ ಮಧ್ಯೆ ಬಂದು ಆರಾಮಾಗಿ ಕೂತಿರುತ್ತೆ. My next magic is the great Harry Potter magic. ಏನ್ ಹೇಳಿ? ಮಾತಾಡ್ಬೇಕು ಎಲ್ರು, ಹೆಂಗಡೆ ನೋಡಿ ಯಾರು ಮಾತಾಡ್ಬೇಕು. ಕ್ವಾರ್ಟರ್ ಅಂತಿಲ್ಲ, ಹ್ಯಾರಿ ಪಾಟರ್ ಮ್ಯಾಜಿಕ್. ಈ ಹ್ಯಾರಿ ಪಾಟರ್ ಮ್ಯಾಜಿಕ್ ಮಾಡಕ್ಕೆ ನಾನು ಈ ಮುಂದ್ಬೇಡ ಹಿಂದಿರೋ ಬನ್ನಿ ಸರ್ ಪ್ಲೀಸ್. ಮುಂದೆ ನೋಡೋಣ ಏನಿದೆ ಬಾಕ್ಸ್ ಒಳಗೆ ಅಂತ. ಎಸ್, ಶಶಿಕುಮಾರ್, ಪ್ಲೀಸ್ ಗಿವ್ ಅ ಬಿಗ್ ಹ್ಯಾಂಡ್, ಲೇಡೀಸ್ ಅಂಡ್ ಜೆಂಟಲ್ಮನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.
ಸೊಬಗಿನ ಮಂದಾರ ಗೋಕೈಕ ಸೊಬಗಿನ ಮಂದಾರ ಗೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ಈಗ ನಮ್ಮ ಜಾನಪದ ನಾಯಕರಾದಂಥ ಶ್ರೀ ಮಲೆಮಹದೇಶ್ವರ ಅವರನ್ನ ಕುರಿತು ಒಂದು ಭಕ್ತಿ ಗೀತೆಯನ್ನು ಶುರು ಮಾಡೋದ್ರ ಮುಖಾಂತರ ಈ ಒಂದು ಅಮೃತ ಮಹೋತ್ಸವದ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡೋಣ.
ಮಾದೇಶ್ವರ ದಯಬಾರದೆ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ. ಯಾರ್ಯಾರು ಕಳ್ಸಿ ಆಚೆಗೆ ಆ ಕಡೆ. ಒಟ್ಟಿಗೆ 40,000 ಯಾರು ಯಾರು ಸುಂದರೇಶೇಣ ಯಾರು ಸುಂದರೇಶೇಣು ಸುಂದರೇಶನ ಕೊಟ್ಟಿರೋರು ದೇವತರ ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ರೆ ಅವ್ರ ಹೆಸರು ಮಾಡಕ್ ಬಂದಿದ್ರೆ ಲೋಪ. ಸುಂದರೇಶೇಣ ಯಾರು ಯಾರು ಬಲ್ಲ ಅದಕ್ಕೆ ಮತ್ತೆ ಇಲ್ಲಿರೋರೆಲ್ಲ ಬೊಮ್ಮಿ ಬಾರಿಗಳು. ನೀನು ಅವ್ರ ತಮ್ಮ ಆಗಿದ್ರೆ ಮೂಲೆ ಕೂತ್ಕೊಂಡು ಕಾರ್ಯಕ್ರಮ ನೋಡ್ಕೊಂಡು ಸುಮ್ನೆ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಹಾಳು ಮಾಡ್ಬೇಡ. ಒಟ್ಟಿಲ್ 40,000 ಕೊಟ್ಟಿರೋ ಸುಂದರೇಶನ ಕಣ ನೀನೆಲ್ಲ ಕಣ. ಯಾರು ಕೊಟ್ರೇನು ಐಡ ಕೊಟ್ರೇನು ತಮ್ಮ ಕೊಟ್ರೇನು. ಈ ಕುಡುಕ್ ನನ್ ಮಕ್ಳ ಹತ್ರ ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು. ಮೆಲ್ಲಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ನನಗೆ ಹೋಗ್ಬೇಕು. ಆಯ್ತಪ್ಪ ನಿಮ್ಮ ಅಣ್ಣನೇ ಕೊಟ್ಟಿರೋದು. ನೋಡಿಲಿ ಕಾರ್ಯಕ್ರಮದಲ್ಲಿ ಇಷ್ಟನ್ನ ಬರ್ಕೊಂಡಿದೀನಿ. ಹೆಸರು ಕೇಳು ಯಾರ್ದು ಎಲ್ದು ನಿನ್ನಂತ ನಾ ಹೆಸರು ಕೇಳ್ಕೊಂಡು ನಂಗೇನು ಮಾಡ್ಬೇಕು ಹೋಗಲೇ. ಹೆಸರು ಹೇಳು ಏನ್ ಹೆಸರು ಕೇಳು. ಏನ ನಿನ್ ಹೆಸರು? ಟೈಟಾಲಿ. ಯಾವಾಗ್ಲೂ ಮುಳುಗೆ ಇರ್ತಾರೆ. ಇಲ್ಲ ನಾವ್ ಯಾವಾಗ್ಲೂ ಕೇಳಿಸ್ತಾ ಹೇಳ್ತೀವಿ. ಸರಿ ಏನ್ ಮಾಡ್ಬೇಕು? ನಾನು ಬುದ್ಧಿವಂತ ಬಾ. ಯಾವ ನಾಯಿ ಹೇಳಿದ್ದು? ಉಳುಕೊಪ್ಪದಲ್ಲಿ ನಾನೇ ಬುದ್ಧಿವಂತ. ಓಹೋ, ಈ ಕುಡುಕ ಬುದ್ಧಿವಂತ ಅಂತ. ಹೌದು. ಸರಿ, ನೀವು ಬುದ್ಧಿವಂತಿಕೆಗೆ ಒಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು. ಹೇಳು. ನಿಜವಾಗ್ಲು ತಾಯಿ ಮೊದಲ ಹೆಂಡತಿ ಮೊದಲ? ತಾಯಿ ಮೊದ್ಲ ಹೆಂಡತಿ ಮೊದಲ? ಯಾರ ಮೊದ್ಲು? ಯಾರು ಮೊದಲು? ಯಾರು? ಜೋರಾಗಿ ಹೇಳ್ರಿ, ಯಾರು ಮೊದಲು? ಹೆಂಡತಿ. ಏನ ಹೆಂಡತಿ ಮೊದ್ಲು. ಬಿಟ್ಟಿ ಸಿಕ್ತು ಅಂತ ನೀರ್ ಹಾಕೊಂಡಂಗ ಹೊಡ್ಕ ಬಂದ್ಬಿಟ್ಟು. ನಾಯಿ, ಇಲ್ಲಿ ಕೂತಿರೋ ಅಂತ ದೊಡ್ಡ ದೊಡ್ಡ ಮನುಷ್ಯಲ್ಲ ಹೇಳ್ತಾವ್ರೆ ತಾಯಿನೇ ಮೊದ್ಲು ಅಂತ. ಅದೇಂಗೋ ಹೆಂಡತಿ ಮೊದ್ಲು ಅಂತ ನೀನು? ಇನ್ನೊಂದ್ಸಲ ಕೇಳಪ್ಪ. ನೋಡಿ, 75 ವರ್ಷದ ಹಿಂದೆ ಈ ಸ್ಕೂಲಲ್ಲಿ ಓದ್ತಿರೋರು ಓದಿ ತುಂಬಾ ದೊಡ್ಡ ಹುದ್ದೆಲಿರೋರು ಇಲ್ಲಿ ಬಂದಿದ್ದೀರಾ ಅಂತ ಅನ್ಕೊಂಡಿದೀನಿ. ಇನ್ನೊಂದ್ಸಲ ಕೇಳ್ತಾ ಇದೀನಿ, ದಯವಿಟ್ಟು ಕರೆಕ್ಟ್ ಉತ್ತರ ಹೇಳಿ. ಕೇಳಪ್ಪ. ಕೇಳ್ತಾ ಇದೀನಿ, ತಾಯಿ ಮೊದ್ಲ ಹೆಂಡತಿ ಮೊದ್ಲ? ಸಾಕೇನು? ಎಲ್ಲ ಕುಡಿದು ಬಿಟ್ಟಿದ್ರೆ ಹೆಂಡತಿ ಮೊದ್ಲು ಕಣೋ. ಹೆಂಗೋ ಹೆಂಡತಿ ಮೊದ್ಲು? ಯಾವ ಲೆಕ್ಕಲ್ಲ ಹೆಂಡತಿ ಮೊದ್ಲು? ನೋಡಪ್ಪ, ಮೊದ್ಲು ಹುಡುಗಿ ನೋಡಕ್ಕೆ ಅಂತ ಹೋಗ್ಬೇಕು. ಹೌದು. ಹುಡುಗಿ ನೋಡಿದ್ಮೇಲೆ ಎಂಗೇಜ್ಮೆಂಟ್ ಆಯ್ತದೆ. ಹೌದು, ಆಗುತ್ತೆ. ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಆಯ್ತದೆ. ಮುಂದಕ್ಕೆ ಹೋಗ್ಬೇಡ, ಬಿದ್ದು ಹಲ್ಲು ಮುರ್ಕೊಂಡು ಹಿಂದಕ್ಕೆ ಬಾ. ಎಂಗೇಜ್ಮೆಂಟ್ ಆದ್ಮೇಲೆ ಏನಾಯ್ತದೆ? ಏನು ಯಾವನಿಗೆ ಗೊತ್ತು? ಮದುವೆ ಆಗುತ್ತೆ. ಮದುವೆ ಆಯ್ತದೆ. ಮದುವೆ ಆದ್ಮೇಲೆ ತಾನೇ ತಾಯಿ ಆಗ್ಬೇಕು. ಹೌದು ಅಲ್ವಾ? ಹೌದು. ಮದುವೆ ಆದ್ರೆ ತಾಯಿ ಆದ್ರೆ ಕೆರೆ ಕಿತ್ತು ಹೊಡೆಯೋ ಅಲ್ವಾ? ಹಾಗಾಗಿ ಮೊದ್ಲು ಯಾರು ಹೆಂಡತಿ ಮೊದ್ಲು ಬಿಡ, ಹೆಂಡತಿ ಮೊದ್ಲು, ಹೆಂಡತಿ ಬಿಡ, ಯಾರು ಮೊದ್ಲು? ಇದು ಈ ಕಡೆ ಕೇಳ್ತ ಯಾರು ಮೊದ್ಲು? ಎಲ್ಲ ಕುಡ್ಕ ಲೋಕ ಸತ್ಯ ಒಂದ್ ಹೇಳ್ತೀನಿ ತಿಳ್ಕೊ. ಹೇಳೋ. ಯುಗ ಅಲ್ಲ, ಯುಗ ಮುಳುಗೋಗಿ ಮತ್ತೊಂದು ಯುಗ ಹುಟ್ಟು ಬರ್ಲಿ. ಯಾರು ಮೊದ್ಲು? ಆ ದೇವ್ರ ಮುಂದೆ ಇನ್ನು ಯಾವ ದೇವ್ರು ಇಲ್ಲ. ಆಯ್ತಪ್ಪ, ಜಾಸ್ತಿ ಮಾತಾಡಬೇಡ, ಸುಮ್ನೆ ಕೂತ್ಕೊಂಡು ಕಾರ್ಯಕ್ರಮ ನೋಡ್ಕೊಂಡು ಕುಡ್ಕೊಂಡು ಹೋಯ್ತಾ ಇರ್ತಾರೆ. ಆಯ್ತಾಡು. ಪೊಲೀಸಿಗೆ ನಾನು ಎಲ್ಲಿ ಸರ್ ಯೂನಿಫಾರ್ಮ್ ಅಂತ ಹೇಳ್ಬೋದು. ಹಿಂಗೆ ಇದು ಸ್ಕೂಲ್ ಡೇ ಪ್ರೋಗ್ರಾಮ್ ಅಲ್ಲಿ ಸ್ವಲ್ಪ ಕಳ್ತನ ಆಗಿದೆಯಂತೆ, ಮಫ್ತಿಲೆ ಬನ್ನಿ ಅಂತ ಹೇಳಿದ್ರು. ಬಂದೆ, ಇಲ್ಲಿ ಬಂದ್ಮೇಲೆ ನೋಡ್ದೆ ಇಲ್ಲಿ ಕಳ್ಳರಿಲ್ಲ, ಕಳ್ಳನ ಮಕ್ಕಳಿದ್ದಾರೆ ಕೆಲವರು. ಏನ್ ಮಾಡೋದು, ಈ ಪೊಲೀಸ್ ಕೆಲಸ ಬೇಜಾರಾಗ್ಬಿಟ್ಟಿದೆ. ಈ ನಮ್ PC ಎಲ್ಲಿ ಸಾಯ್ತಾ ಇದಾನೋ ಗೊತ್ತಿಲ್ಲ. ಲೇ PC, PC ಏನು ಇದು? ಏನ್ ಸರ್? ಏನೋ ಇಷ್ಟು ಚೆನ್ನಾಗಿದೆಯಾ, ಮುಖಕ್ಕೆ ಏನಾಗ್ತೀಯೋ? ಪೇರೆಂಟ್ ಲವ್ಲಿ ಸರ್. ಮೊದಲು ತೆಗಿ, ನೋಡಕ್ಕಾಯ್ತಾ ಇಲ್ಲ. ಯಾಕೆ ಸರ್? ನನ್ಗೆ ಕೆಲ್ಸನೇ ಬೇಜಾರಾಗ್ಬಿಟ್ಟಿದೆ ಸರ್. ಗಾಡಿ ಕೆಲಸ ಮಾಡಿ ಸರ್. ಸರ್ 900 ರೂಪಾಯಿ ಸಂಬಳ, ಊಟ ತಿಂಡಿ ಓಟಿ ಗೀಟಿ ಎಲ್ಲ ಕೊಡ್ತಾರೆ ಸರ್. ನಾಯಿ, ನಾನ್ ಹೇಳ್ತಾರೆ ಹಂಗಲ್ಲ ಕಣೋ. ಬೇರು ಸುರಿಸ್ದೆ, ಕಷ್ಟ ಪಡ್ದೆ, ಕೂತಿ ಜಾಗದಲ್ಲೇ ಸಂಪಾದನೆ ಮಾಡ್ಬೇಕು. ಆ ತರದೊಂದು ಕೆಲಸ ಇದ್ರೆ ಹೇಳೋ. ಟವರ್ ಮೇಲೆ ಕೂತ್ಕೊಂಡು ಕಾಗೆ ಹೊಡಿರಿ ಸರ್.
ಇದು ನಿನ್ ತಪ್ಪಲ್ಲ, ಮತ್ತೆ ನನ್ ಜೊತೆ ಕರ್ಕ ಬಂದಲ್ಲ ಅದು ನನ್ ತಪ್ಪು. ಹೊಡ್ಕೊಳ್ಳಿ ಸರ್. ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ನಿಮ್ಗೆ. ದುಡ್ಡು ಸಂಪಾದನೆ ಮಾಡ್ಬೇಕಲ್ಲ, ಈ ಪೊಲೀಸ್ ಕೆಲಸ ಜಾಸ್ತಿ ದುಡ್ಡು ಮಾಡಕ್ ಆಗ್ತಲ್ಲ, ಏನಾದ್ರು ಒಂದು ಐಡಿಯಾ ಹತ್ರ ಕೊಡಲೇ. ಸಾರ್ ಒಬ್ಬ ಅವನೇ ಸಾರ್, ಕಡಿಮೆ ಸಮಯದಲ್ಲಿ ಒಳ್ಳೆ ದುಡ್ಡು ಮಾಡ್ಬಿಟ್ಟ ಸಾರ್. ಫಸ್ಟ್ ಫೋನ್ ಮಾಡ. 9 ಸಿಕ್ಕಾಪಟ್ಟೆ 9. ಡಯಲ್ ಮಾಡ. ಹಲೋ, ರಾಂಗ್ ನಂಬರ್. ಅವನು ಇವನು ರಿಂಗ್ ಆಗ್ಲಿಲ್ಲ, ರಾಂಗ್ ನಂಬರ್ ಅಂತ ಸಲ ಮಾಡಿ ಸರ್. ಟಿಂಟಿಡಿ ರಿಂಗ್ ಟಿಂಟಿಡಿ ರಿಂಗ್ ಟಿಂಗ್ ಟಿಂಟಿಡಿ ರಿಂಗ್ ಟಿಂಟಿಡಿ ರಿಂಗ್ ಟಿಂಗ್. ಹಲೋ, ರಾಂಗ್ ನಂಬರ್. ಇನ್ನೊಂದ್ಸಲ ಮಾಡಿ ಸರ್. ಟಿಂಟಿಡಿ ರಿಂಗ್ ಟಿಂಟಿಡಿ ರಿಂಗ್ ಟಿಂಗ್ ಟಿಂಟಿಡಿ ರಿಂಗ್ ಟಿಂಟಿಡಿ ರಿಂಗ್ ಟಿಂಗ್. ಕಟ್ ಮಾಡಿದ್ರೆ ನಿಮ್ಮ ಅವನ ಮೇಲೆ ಆಣೆ. ಲೇ ನಾಯಿ, ಮಾತಾಡೋಕಿನ ಮುಂಚೆ ರಾಂಗ್ ನಂಬರ್ ಅಂತ ಕಟ್ ಮಾಡ್ತಾ ಇದೆಯಲ್ಲೋ. ಮಾತಾಡಿದ್ದಾಯ್ತಾ? ಆಯ್ತು. ರಾಂಗ್ ನಂಬರ್. ಬಹಳ ಛತ್ರಿಯನ್ ಮಗ ಸರ್. ಮಾಡಿ ಇನ್ನೊಂದ್ಸಲ. ಟಿಂಟಿಡಿ ರಿಂಗ್ ಟಿಂಟಿಡಿ ರಿಂಗ್ ಟಿಂಗ್. ಲೇ ಕಟ್ ಮಾಡ್ಬಿಟ್ರೆ ನೋಡು ನಿನ್ ಮೇಲೆ ಆಣೆ. ಸಾ ಏನಪ್ಪಾ ಇಲ್ಲಿ ಆನೆ ಬಂದ್ಬಿಟ್ಟದ ಸಾ. ಎಲ್ಲೋ? ಅಯ್ಯೋ, ಕಬ್ಬಿನ ಗದ್ದೆಗೆ ಹೋಗ್ತೈತೆ ಸಾ. ಎಲ್ಲೋ? ಎಲ್ಲರಿಗೂ ಭತ್ತ ಹೊಡೆದಂಗ್ ಹೊಡಿತೈತಿ ಸಾ. ಎಲ್ಲಪ್ಪ? ಅಯ್ಯೋ, ಗಂಟೆ ಹೊಡಿತೈತಿ ಸಾ. ಎಲ್ಲೋ? ನಮ್ಮನೆ ಟಿವಿಲಿ ಸಾರ್. ಇನ್ 2 ನಿಮಿಷದೊಳಗಡೆ ನೀನು ಪೊಲೀಸ್ ಸ್ಟೇಷನ್ ಹತ್ರ ಬರದೇ ಇದ್ರೆ ಮೆಟ್ಟು ಹಾಕೊಂಡೆ ಬರ್ತೀನಿ ಸರ್. ಬೇಗ ಬಾ. ನೋಡಿ ಸರ್, ಇಲ್ಲಿ ಸರ್, ಇಲ್ಲಿ ಬರ್ತಾ ಇದೀನಿ ನೋಡಿ ಸರ್. ಬಂದ ನೋಡು ಪೈಲ್ವಾನ್. ಬಂದ ನೋಡು ಪೈಲ್ವಾನ್. ಚೆನ್ನಾಗಿದ್ದೀರಾ? ನನ್ನ ನೋಡಿದ್ಮೇಲೆ ಚೆನ್ನಾಗೇ ಇರ್ತೀರಾ ಬಿಡಿ. ಏನಾಯ್ತು ನಿನ್ನ ಅವತಾರ? ಸರ್, ಅಲ್ಲಿ ಮದ್ವೆ ಮನೆಗೆ ಹೋಗಿದ್ದೆ, ಒಂದಿಷ್ಟು ಹಾರ ಇತ್ತು, ಹಾಕೊಂಡ್ ಬಂದ್ಬಿಟ್ಟೆ. ಸಂಕ್ರಾಂತಿ ಹಬ್ಬದ ಓರಿ ಬಂದಂಗ್ ಬರ್ತಾವನಲ್ಲ ಸರ್. ಸದ್ಯ ಮದ್ವೆ ಹೆಣ್ಣು ಫ್ರೀಯಾಗಿ ನಿಂತಿಲ್ಲ ಅಂತ ಕರ್ಕ ಓಡೋದಿಲ್ವಲ್ಲ. ಬರ ಕೂತ್ಕೊಳ್ಳ. ಪರವಾಗಿಲ್ಲ ಬಿಡಿ ಸರ್. ಕೂತ್ಕೊಳ್ಳ. ಇರ್ಲಿ. ಪರವಾಗಿಲ್ಲ ಬಿಡಿ ಸರ್. ಬೇಡ ಅಂತ ಚೇರ್ ತೆಗಿ. ಇರ್ಲಿ ಬಿಡಿ ಸರ್. ಕೂತ್ಕೊತೀನಿ ಸರ್. ಯಾವನು ಇವನು? ಸೈಕು ಇವನು. ಸರಿ ಹೇಳು. ಇಲ್ಲಿ ನೆರೆದಿರ್ತಕ್ಕಂಥ ಸನ್ಮಾನ್ಯ ಬಂಧು ಬಾಂಧವರಿಗೆ ನಿಮ್ಮ ಕುಮಾರಸ್ವಾಮಿ ಅವರು ಮಾಡ್ತಕ್ಕಂಥ ನಮಸ್ಕಾರಗಳು. ನೋಡಿ, ನಾನು ಮಾಜಿ ಮುಖ್ಯಮಂತ್ರಿ ಅಂತ ಚಪ್ಪಾಳೆನೇ ತಟ್ತಾ ಇಲ್ಲ. ಈಗ ತಟ್ಟಿದ್ರೆ ಏನು ಪ್ರಯೋಜನ ಇಲ್ಲ ಬಿಡಿ. ಒಂದು 8-9 ತಿಂಗಳಿಂದ ತಟ್ಟಿದ್ರೆ ನನಗೊಂದು ಪೋಸ್ಟ್ ಸಿಗ್ತಾ ಇತ್ತು. ಮುಂದೆ ಬೇಕಾದ್ರೆ ತಟ್ಟಬಹುದು. ನೋಡಿ, ನಾನು ಬಂದಾಗಿಲ್ಲ ಒಬ್ರು ಕೇಳಿದ್ರು, ಕುಮಾರಣ್ಣವರೇ ಇತ್ತೀಚೆಗೆ ಬಹಳ ಖುಷಿಯಾಗಿದ್ದೀರಿ, ಡೆಲ್ಲಿ ಟು ಕರ್ನಾಟಕ ಬಹಳ ಓಡಾಟ ಜಾಸ್ತಿ ಆಗಿದೆ, ಏನಾದ್ರು ಮತ್ತೆ ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದ್ರು. ಇಲ್ಲ ಬ್ರದರ್, ನನಗೆ ಆ ಖುಷಿ ಎಲ್ಲ, ನನಗೊಬ್ಬ ಮೊಮ್ಮಗ ಹುಟ್ಟಿದಾನೆ, ಅದಕ್ಕೆ ನಾನು ಖುಷಿ ಪಟ್ಕೊಂಡು ಓಡಾಡ್ತಾ ಇರ್ತೀನಿ ಅಂದೆ. ಆ ತರಲೆ ಏನ್ ಕೇಳಬೇಕು, ನಿಮ್ಮ ಮೊಮ್ಮಗನಿಗೆ ಈಗಲೇ ಯಾವ ಕ್ಷೇತ್ರ ಮೀಸಲಿಟ್ಟಿದ್ದೀರಿ ಅಂತ ಕೇಳ್ತಾರೆ. ನೋಡಿ, ರಾಜಕೀಯದವ್ರ ಮಕ್ಕಳು ಮೊಮ್ಮಕ್ಕಳನ್ನ ನೀವೇ ರಾಜಕೀಯದವ್ರ ಮಾಡ್ತೀರಿ. ನಮ್ಮ ಮಕ್ಕಳು ಒಂದು ಆಕ್ಟರ್ ಆಗ್ಲಿ ಡಾಕ್ಟರ್ ಆಗ್ಲಿ ಅಂತ ಹೇಳ್ತಾ ನನ್ನ ಭಾಷಣವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರಗಳು.